ನಮಸ್ಕಾರ ಎಲ್ಲರಿಗೂ ಸಹ ನಾನು ಶೇಖರ್ ಆರ್ ಅಂತ ಹೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಶ್ರೀ ಉಮಾ ಪ್ರಗತಿ ಫಸ್ಟ್ ಏಡ್ ಕಾಲೇಜಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಇಲ್ಲಿ ತನಕ ಸಹ PUC ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ BA ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಇರ್ಬೋದು, ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ತನಕ ಸಹ ನಾವು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಹೇಗೆ ಅದನ್ನು ಸೆಂಟೆನ್ಸನ್ನು ಕನ್ವರ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ 2 ವಿಡಿಯೋಸಲ್ಲಿ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿನ ನಿಮ್ಮ PUC ವಿಶೇಷವಾಗಿ PUC ವಿದ್ಯಾರ್ಥಿಗಳಿಗೆ ಈ 3 ಅಂಕದ ಪ್ರಶ್ನೆಗಳಿಗೆ ಏನಾಗುತ್ತೆ, ಈ ಪ್ರಶ್ನೆಗಳನ್ನು ಕೇಳುವಂಥದ್ದಾಗಿದೆ. ಏನು ಅಂತಂದರೆ, ಈ ಪ್ಯಾಸಿವ್ ವಾಯ್ಸಲ್ಲಿ ಹೇಗೆ ನಾವು ವರ್ಬ್ಸ್ಗಳನ್ನು ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಹಾಕಬೇಕು ಅಂತಂದರೆ ಅದರ ಒಂದು ರೂಲ್ಸನ್ನು ನಾವು ಕರೆಕ್ಟಾಗಿ ನಾವು ತಿಳ್ಕೊಬೇಕಾಗುತ್ತೆ. ಆ ರೂಲ್ಸನ್ನು ತಿಳ್ಕೊಂಡು ನಾವು ಬರೆಯುವಂಥದ್ದು, ಉತ್ತರವನ್ನು ಬರೆಯುವಂಥದ್ದು ಅತಿ ಸುಲಭವಾಗಿರುವಂಥದ್ದು. ಅದೇ ರೀತಿ ಈ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳನ್ನು ಡಿಗ್ರಿ ವಿದ್ಯಾರ್ಥಿಗಳಿಗೂ ಸಹ ನಾವು ಕೇಳಿರೋದನ್ನು ನೋಡಿದ್ದೀನಿ. ಆ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಆಕ್ಟಿವ್ ವಾಯ್ಸು ಮತ್ತು ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಏನು ಹೇಳ್ತವೆ, ಅದನ್ನು ಹೇಗೆ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ನಾನು ಚಿಕ್ಕದಾಗಿರುವಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಹೆಚ್ಚಾಗಿ ಅದನ್ನು ಶೇರ್ ಮಾಡಿ ಅವರ ಒಂದು ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನೋದು ನನ್ನ ಒಂದು ಅಭಿಲಾಷೆ ಆಗಿದೆ. ಸೊ ನಾನೆಲ್ಲ ವಿದ್ಯಾರ್ಥಿಗಳ ಹತ್ರನೂ ಸಹ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ತಾವೇನು ಈ ವಿಡಿಯೋವನ್ನು ನೋಡ್ತೀರಾ ಆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಸಾಕಷ್ಟು ಜನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಬೇಕು ಅಥವಾ ಶೇರ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಒಂದೊಂದಾಗಿ ನಾವು ನೋಡ್ಕೊಂಡು ಏನು ವಿಷಯಗಳನ್ನ ತಿಳ್ಕೊಂಡು ಹೋಗೋಣಂತೆ. ಆಕ್ಚುಲಿ ವಾಯ್ಸ್ ಅಂತ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅನ್ನೋದಿದೆ. ವಾಯ್ಸ್ ಅಂದ್ರೆ ಏನು ಅಂತ ನೋಡೋಣಂತೆ. ವಾಯ್ಸ್ ಅಂದ್ರೆ, ವಾಯ್ಸ್ ಈಸ್ ದ ಫಾರ್ಮ್ ಆಫ್ ವರ್ಬ್ ವಿಚ್ ಇಂಡಿಕೇಟ್ ದ ವೆದರ್ ಎ ಪರ್ಸನ್ ಆರ್ ಥಿಂಗ್ ಡಸ್ ಸಮಥಿಂಗ್ ಆರ್ ಸಮಥಿಂಗ್ ಹ್ಯಾಸ್ ಬೀನ್ ಡನ್ ಟು ಎ ಪರ್ಸನ್ ಆರ್ ಥಿಂಗ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ, ವರ್ಬ್ ವಿಚ್ ಇಂಡಿಕೇಟ್ ವೆದರ್ ಎ ಪರ್ಸನ್ ಆರ್ ಥಿಂಗ್ ಡಸ್ ಸಮಥಿಂಗ್. ಅಂದ್ರೆ ಅರ್ಥ, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಏನು ಕ್ರಿಯೆಯನ್ನ ಮಾಡ್ತು, ಅವರಿಂದ ಏನಾಯ್ತು ಅನ್ನೋದನ್ನ ನಾವು ನೋಡ್ತೀವಿ. ಅಥವಾ ಇಲ್ಲಿ ಸಮಥಿಂಗ್ ಹ್ಯಾಸ್ ಬಿನ್ ಡನ್ ಟು ದಿ ಪರ್ಸನ್ ಆರ್ ಥಿಂಗ್, ಒಬ್ಬ ವ್ಯಕ್ತಿಗೆ ಏನಾಯ್ತು ಅಥವಾ ಒಂದು ವಸ್ತುಗಳಿಗೆ ಏನಾಯ್ತು ಅಂತ ತಿಳಿಸೋದನ್ನ ನಾವೇನ್ ಹೇಳ್ತೀವಿ, ನಾವು ವಾಯ್ಸ್ ಅಂತೇಳಿ ನಾವು ಕರೆಯುವಂಥದ್ದಾಗುತ್ತೆ. ಈ ವಾಯ್ಸ್ ಅಲ್ಲಿ ನಾವು ಕೈಂಡ್ಸ್ ಆಫ್ ವಾಯ್ಸ್ ಅಂತ ನಾವು ತಗೊಂಡಾಗ ದರ್ ಆರ್ 2 ಕೈಂಡ್ಸ್ ಆಫ್ ವಾಯ್ಸ್ ಅಂತ ಹೇಳ್ತೀವಿ. ಒಂದು ಆಕ್ಟಿವ್ ವಾಯ್ಸು, ಇನ್ನೊಂದು ಪ್ಯಾಸಿವ್ ವಾಯ್ಸು. ಹೀಗಾಗಾದ್ರೆ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು ಅಂತ ನೋಡೋಣಂತೆ. ಆಕ್ಟಿವ್ ವಾಯ್ಸ್ ಅಂದ್ರೆ ವೆನ್ ಎ ವರ್ಡ್ ಫಾರ್ಮ್ ಶೋಸ್ ದಟ್ ದ ಸಬ್ಜೆಕ್ಟ್ ಹ್ಯಾಸ್ ಡನ್ ಸಮಥಿಂಗ್ ಇಟ್ಸ್ ನೋನ್ ಆಸ್ ಎ ಆಕ್ಟಿವ್ ವಾಯ್ಸ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಒಂದು ಸಬ್ಜೆಕ್ಟ್ ಏನೋ ಕಾರ್ಯವನ್ನು ಮಾಡ್ತು ಅಥವಾ ಕ್ರಿಯೆಯನ್ನು ಮಾಡ್ತು ಅಂತ ತಿಳಿಸೋದನ್ನು ನಾವೇನ್ ಹೇಳ್ತೀವಿ, ಆಕ್ಟಿವ್ ವಾಯ್ಸ್ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ರವಿ ರೋಟ್ ಎ ಲೆಟರ್ ಅಂತ ಹೇಳ್ತಾ ಇದೀವಿ. ರವಿ ಏನ್ ಮಾಡಿದಾನೆ, ಒಂದು ಕಾಗದವನ್ನ ಬರೆದಿದ್ದಾನೆ, ಒಂದು ಲೆಟರ್ನ ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಏನ್ ಮಾಡಿದೆ, ಒಂದು ಕ್ರಿಯೆನ ನಡೆಸಿದೆ. ಏನ್ ಕ್ರಿಯೆ? ರೋಟ್ ಅಂದ್ರೆ ಬರೆದಿದ್ದಾನೆ. ಏನನ್ ಬರೆದಿದ್ದಾನೆ? ಒಂದು ಲೆಟರ್ನ ಬರೆದಿದ್ದಾನೆ. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಒಂದು ಕಾರ್ಯವನ್ನ ನಿರ್ವಹಿಸಿರೋದನ್ನ ನಮ್ಗೆ ತಿಳಿಸೋದನ್ನ ನಾವೇನ್ ಹೇಳ್ತೀವಿ, ಆಕ್ಟಿವ್ ವಾಯ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದೇ ರೀತಿ ಪ್ಯಾಸಿವ್ ವಾಯ್ಸ್ ಅಂತ ಅಂದ್ರೆ when a verb form shows that something has been done to the subject, it is known as a passive voice. ಅಂದ್ರೆ a letter was written by Ravi. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ನೋಡಿ, ಇಲ್ಲಿ ಲೆಟರ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗಿತ್ತು. ಆದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗುತ್ತೆ, ಎ ಲೆಟರ್ ಅನ್ನೋಂಥದ್ದು ಏನಾಗಿರುತ್ತೆ, ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು, ಇಲ್ಲಿ ಆಕ್ಟಿವ್ ವಾಯ್ಸ್ ಅಲ್ಲಿ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗಿರುವಂತದ್ದು. ಇಲ್ಲಿ ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಅದು ಸಬ್ಜೆಕ್ಟ್ ಆಗುತ್ತೆ. ಆ ಸಬ್ಜೆಕ್ಟ್ ಏನ್ ಆಯ್ತು, ಏನ್ ಮಾಡ್ತು, ಏನ್ ಮಾಡಿಸ್ಕೊಂತು ಅನ್ನೋದನ್ನ ತಿಳಿಸುತ್ತೆ. ಏನು? ಎ ಲೆಟರ್ ವಾಸ್ ರಿಟನ್ ಬೈ ರವಿ. ಅಂದ್ರೆ ರವಿಯಿಂದ ಒಂದು ಪತ್ರವನ್ನ ಬರೆಸಲ್ಪಟ್ಟಿತು, ಕಾಗದವನ್ನ ರವಿಯಿಂದ ಬರೆಸಲ್ಪಟ್ಟಿತು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕರೀದು. ಅಂದ್ರೆ ಇಲ್ಲಿ ವರ್ಬ್ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಸಬ್ಜೆಕ್ಟ್ ಅಂತ ಏನಿದೆ, ಇದು ಕಾರ್ಯವನ್ನ ನಿಭಾಯಿಸ್ತಾ ಇಲ್ಲ, ಇದರ ಮೇಲೆ ಒಂದು ಆಕ್ಷನ್ ಆಗಿದೆ ಅನ್ನೋದನ್ನ ತಿಳಿಸೋದನ್ನ ನಾವೇನ್ ಹೇಳ್ತೀವಿ, ನಾವು ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆಕ್ಟಿವ್ ವಾಯ್ಸ್ ಅಂತಂದ್ರೆ ಸಬ್ಜೆಕ್ಟ್ ಏನ್ ಮಾಡಿದೆ, ಕಾರ್ಯವನ್ನ ಮಾಡಿದೆ ಅಥವಾ ಕ್ರಿಯೆಯನ್ನ ಮಾಡಿದೆ ಅಂತ ತೋರಿಸ್ತಾ ಇದೀವಿ. ಆದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಂತಂದ್ರೆ ಇದು ಕಾರ್ಯವನ್ನ ಅಥವಾ ಕ್ರಿಯೆಯನ್ನ ಮಾಡಿಸಿಕೊಂಡಿದೆ ಅನ್ನೋದನ್ನ ಇಲ್ಲಿ ನಾವು ಇಲ್ಲೇನಾಗುತ್ತೆ ತಿಳಿಸುವಂತದ್ದಾಗಿದೆ.
ಈ ಡಿಫರೆನ್ಸ್ಗಳನ್ನ ಸ್ವಲ್ಪ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಟ್ಟಿಗೆ ವಿಷಯಗಳನ್ನ ಆಳವಾಗಿ ಈ ರೂಲ್ಸ್ ಮೂಲಕ ನಾವು ತಿಳ್ಕೊಳ್ಳೋಣಂತೆ. ಇದನ್ನು ಬೇಸಿಕ್ ರೂಲ್ಸ್ ನೋಡೋಣಂತೆ. ಎ ಸೆಂಟೆನ್ಸ್ ಕ್ಯಾನ್ ಬಿ ಸಪರೇಟೆಡ್ ಇಂಟು ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ಅಂತ ನಾವು ಕರಿತೀವಿ. ರವಿ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ. ಇವೆಲ್ಲನೂ ಸಹ ಆಕ್ಟಿವ್ ವಾಯ್ಸ್ ಅಲ್ಲಿ ಇರುವಂತ ಏನು ಸೆಂಟೆನ್ಸು. ರೋಟ್ ಅನ್ನೋಂಥದ್ದು ಏನಾಗುತ್ತೆ, ವರ್ಬ್ ಆಗುತ್ತೆ. ಎ ಲೆಟರ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ದ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಮಸ್ಟ್ ಬಿ ಟರ್ನ್ಡ್ ಇಂಟು ಸಬ್ಜೆಕ್ಟ್. ನೋಡಿ, ರವಿ ರೋಟ್ ಎ ಲೆಟರ್ ಅನ್ನೋಂಥದ್ದು ಏನಾಗುತ್ತೆ, ಇಲ್ಲಿ ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರುವಂತದ್ದು ಏನಾಗುತ್ತೆ, ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಎ ಲೆಟರ್ ವಾಸ್ ರಿಟನ್ ಬೈ ರವಿ ಅಂತ ಹೇಳ್ತೀವಿ. ಯಾಕೆ ಇಲ್ಲಿ ನೋಡಿ, ಈ ಸೆಂಟೆನ್ಸ್ ಯಾವ ಫಾರ್ಮ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ರೈಟ್ ರೋಟ್ ಇದೆ. ಈ ರೋಟ್ ಅಂತ ಬಂದ್ಮೇಲೆ ಏನಾಗುತ್ತೆ, ಇದು ಸಿಂಪಲ್ ಪಾಸ್ಟ್ ಆಗುತ್ತೆ. ಈ ಸಿಂಪಲ್ ಪಾಸ್ಟ್ ಆದಾಗ ಏನಾಗುತ್ತೆ, ವಾಸ್ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಿ ರೂಲ್ಸ್ ಪ್ರಕಾರ ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ನ ಹಾಕ್ಬೇಕಾಗತ್ತೆ. ರೋಟ್ ಅನ್ನ ನಾವೇನ್ ಹೇಳ್ತೀವಿ, ರಿಟರ್ನ್ ಅಂತ ಕರಿತೀವಿ. ಎ ಲೆಟರ್ ವಾಸ್ ರಿಟರ್ನ್ ಬೈ ರವಿ ಅಂತ ಹೇಳಿ ನಾವು ಇದನ್ನ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜಸ್ ಮಾಡಿದಾಗ ಈ ತರ ಆಗುತ್ತೆ. ಎ ಲೆಟರ್ ಅನ್ನೋಂಥದ್ದು ಏನಾಗಿರುತ್ತೆ, ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ವಾಸ್ ರಿಟರ್ನ್ ಅನ್ನೋಂಥದ್ದು ಇಲ್ಲಿ ಏನು ವರ್ಬ್ ಆಗುತ್ತೆ. ರವಿ ಅನ್ನೋಂಥದ್ದು ಆಬ್ಜೆಕ್ಟ್ ಆಗುವಂಥದ್ದಾಗುತ್ತೆ. ನೆಕ್ಸ್ಟ್, ದ ಬಿ ಫಾರ್ಮ್ ಮಸ್ಟ್ ಬಿ ಯೂಸ್ಡ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆಫ್ ದ ವರ್ಬ್. ನೋಡಿ, ನಾವು ನೆಕ್ಸ್ಟ್ ರೂಲ್ಸ್ ನಾವೇನಾಗುತ್ತೆ, ಈ ಬಿ ಫಾರ್ಮ್ ನ ಹಾಕ್ಬೇಕಾಗತ್ತೆ. ವಾಸ್ ಇರ್ಬೋದು, ವರ್ ಇರ್ಬೋದು, ಹೀಸ್ ಇರುವಂಥದ್ದು ಇರ್ಬೋದು, ಆರ್ ಇರುವಂಥದ್ದು ಇರ್ಬೋದು, ಹ್ಯಾಸ್ ಇರ್ಬೋದು, ಹ್ಯಾವ್ ಇರ್ಬೋದು. ಅವು ನೋಡ್ಕೊಬೇಕು. ಆ ಸೆಂಟೆನ್ಸ್ ಹೇಗೆ ಸ್ಟ್ರಕ್ಚರ್ ಆಗಿರುತ್ತೆ ಅವುಗಳನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ನಾವೇನ್ ಹೇಳ್ತೀವಿ, ವಾಸ್ ಅಂತ ಹಾಕ್ತಿವಿ. ಎ ಲೆಟರ್ ವಾಸ್ ಅಂತ ಹೇಳಿ ಹಾಕ್ತಿವಿ. ವಾಸ್ ಅನ್ನೋದು ಏನಕ್ಕೋಸ್ಕರ ಬಂದಿದೆ ಅಂದ್ರೆ, ಇಲ್ಲಿ ರೋಟ್ ಇದೆ, ಸಿಂಪಲ್ ಪಾಸ್ಟ್ ಇದೆ. ಆ ಸಿಂಪಲ್ ಪಾಸ್ಟ್ ಇದ್ದಾಗ ನಾವು ವಾಸ್ ಅನ್ನುವಂತ ಒಂದು ಬಿ ಫಾರ್ಮ್ ನ ನಾವು ಇಲ್ಲಿ ಮೆನ್ಷನ್ ಮಾಡ್ಕೊಬೇಕಾಗುತ್ತೆ. ಇದು ರೂಲ್ ನಂಬರ್ 3 ಅಂತ ನಾವು ಕರಿತೀವಿ. ನೆಕ್ಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಮಸ್ಟ್ ಬಿ ಯೂಸ್ಡ್ ಅಂತ ಹೇಳ್ತೀವಿ. ಎ ಲೆಟರ್ ವಾಸ್ ರಿಟರ್ನ್ ಅಂತ ಹೇಳ್ತೀವಿ. ಎ ಲೆಟರ್ ವಾಸ್ ರಿಟರ್ನ್ ಅಂತ ನಾವು ಕರಿತೀವಿ. ಇಲ್ಲಿ ವರ್ಬ್ ನ ನಾವು ಬೆಳೆಸ್ಬೇಕು. ಇಲ್ಲಿ ನೋಡಿ, ರೈಟ್ ಇದು ನೋಡಿ, ರೈಟ್, ರೋಟ್, ರಿಟರ್ನ್ ಅಂತ ನಾವು ಕರಿತೀವಿ. ಈ ರಿಟರ್ನ್ ಅನ್ನುವಂಥದ್ದು ಏನನ್ನ ತೋರಿಸುತ್ತೆ ಅಂತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ತಿಳಿಸುವಂತದ್ದಾಗಿದೆ. ನೆಕ್ಸ್ಟ್, ಪ್ರಿಪೋಸಿಷನ್ ಬೈ ಮಸ್ಟ್ ಬಿ ಆಡೆಡ್ ಅಂತ ಹೇಳ್ತೀವಿ. ಎ ಲೆಟರ್ ವಾಸ್ ರಿಟರ್ನ್ ಬೈ ಅನ್ನೋದನ್ನ ಇಲ್ಲಿ ನಾವು ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಯಾವಾಗಲೂ ಸಹ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್, ದ ಸಬ್ಜೆಕ್ಟ್ ಮಸ್ಟ್ ಬಿ ಮೇಡ್ ದ ಆಬ್ಜೆಕ್ಟ್. ನೋಡಿ ಹೇಳ್ತಾನೆ, ಅಲ್ಲಿ ಸಬ್ಜೆಕ್ಟ್ ಇರುವಂತದ್ದು ಏನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ರವಿ ರೋಟ್ ಎ ಲೆಟರ್ ಅನ್ನೋದೇನಾಗಿದೆ, ಎ ಲೆಟರ್ ವಾಸ್ ರಿಟರ್ನ್ ಬೈ ರವಿ ಅಂತೇಳಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಇದನ್ನ ಈ ಒಂದು ರೂಲ್ಸ್ಗಳನ್ನ, ಬೇಸಿಕ್ ರೂಲ್ಸ್ಗಳನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ತಮ್ಮನ್ನ ತಾವು ಹೇಗೆ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ಕೊಬೇಕು, ಮಾಡೋಕೆ ಹೇಗೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ವಿದ್ಯಾರ್ಥಿಗಳು. ನೆಕ್ಸ್ಟ್, ಪ್ಯಾಸಿವ್ ವಾಯ್ಸ್ ನಲ್ಲಿ ಟು ಬಿ ಇರಲೇಬೇಕು. ಹಾಗಾದರೆ ಟು ಬಿ ವರ್ಬ್ಸ್ ಅಂದ್ರೆ ಯಾವ್ಯಾವ ಅಂತ ನೋಡ್ಬೇಕಾಗುತ್ತೆ. ನೋಡಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾರ ಸೆಂಟೆನ್ಸ್ ಇತ್ತು ಅಂತಂದ್ರೆ ನಾವು ಆನ್, ಈಸ್ ಅಥವಾ ಆರ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಆ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ ನಾವು ಹಾಕ್ಬೇಕಾಗತ್ತೆ. ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಇತ್ತು ಅಂತಂದ್ರೆ ವಾಸ್, ವರ್ ಹಾಕ್ಬೇಕಾಗತ್ತೆ. ಅಥವಾ ಮಾಡಲ್ ವರ್ಬ್ಸ್ ಇತ್ತು ಅಂತಂದ್ರೆ ಬಿ ಅನ್ನೋದನ್ನ ಹಾಕ್ಬೇಕಾಗತ್ತೆ. ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಬೀನ್ ಅನ್ನೋದನ್ನ ಹಾಕ್ಬೇಕಾಗತ್ತೆ. ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇತ್ತು ಅಂದ್ರೆ ಬೀಯಿಂಗ್ ಅನ್ನೋದನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇದನ್ನು ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್, ಕಮಲ ಸಿಂಗ್ಸ್ ಎ ಸಾಂಗ್ ಅಂತಿದೆ. ನೋಡಿ, ಇಲ್ಲಿ ಕಮಲ ಸಿಂಗ್ಸ್ ಅಂತಿದೆ. ಇಲ್ಲಿ ಏನಾಗುತ್ತೆ, ಇದು ನೋಡ್ತಿದ್ದಂಗೆ ಸಿಂಪಲ್ ಪ್ರೆಸೆಂಟ್ ಅನ್ನೋದೆಲ್ಲ ಸ್ಟೂಡೆಂಟ್ಸ್ಗೂ ಸಹ ಗೊತ್ತಾಗಬೇಕಾಗುತ್ತೆ. ಎ ಸಾಂಗ್ ಈಸ್ ಸಂಗ್ ಬೈ ಕಮಲ ಅಂತ ಹೇಳ್ತೀವಿ. ಸಿಂಗ್ ಇದ್ದಿದ್ದೇನಾಗುತ್ತೆ, ಸಂಗ್ ಅಂತ ಹೇಳಾಗುತ್ತೆ. ಎ ಸಾಂಗ್ ಈಸ್ ಸಂಗ್ ಬೈ ಕಮಲ ಅಂತ ಹೇಳಿ ಹಾಕ್ಬೇಕಾಗುತ್ತೆ. ಸರ್, ಈಸ್ ಅನ್ನೋದು ಏನಕ್ಕೆ ಬಂತು ಸರ್ ಅಂತ ಹೇಳ್ಬೋದು. ಇದು ಸಿಂಪಲ್ ಪ್ರೆಸೆಂಟ್ ಆಗಿರೋದ್ರಿಂದ ನಾವೇನ್ ಹೇಳ್ತೀವಿ, ಈಸ್ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಐ ಪಾಸ್ಡ್ PUC ಅಂತ ಹೇಳ್ತೀವಿ. ಇಲ್ಲಿ PUC ವಾಸ್ ಪಾಸ್ಡ್ ಬೈ ಮೀ ಅಂತ ಹೇಳ್ತೀವಿ. ಸರ್, ಇಲ್ಲಿ ವಾಸ್ ಅನ್ನೋದು ಏನಕ್ಕೋಸ್ಕರ ಬಂತು ಅಂತಂದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಪಾಸ್ಟ್ ಅನ್ನೋವಂಥದ್ದು ಏನಾಗಿದೆ, ಇದು ಸಿಂಪಲ್ ಪಾಸ್ಟ್ ಅನ್ನ ತೋರಿಸುತ್ತೆ. ಆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಏನಾಗುತ್ತೆ, ವಾಸ್ ಪಾಸ್ಡ್ ಬೈ ಮೀ ಅಂತ ಹೇಳ್ಬಿಟ್ಟು ಇದ್ದಿದ್ದೇನಾಗುತ್ತೆ, ಮೀ ಆಗಿ ಚೇಂಜಸ್ ಆಗುತ್ತೆ. ನೆಕ್ಸ್ಟ್,
ಮೈ ಪೇರೆಂಟ್ಸ್ ಲವ್ ಮೀ ಅಂತ ಹೇಳಿದೆ. ಇದು ಸಹ ಇದರಲ್ಲಿ ಯಾವ್ದ್ರಲ್ಲಿದೆ ಅಂತಂದ್ರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತದ್ದು. ಅದಕ್ಕೋಸ್ಕರ ಮೀ ಇದ್ದಿದ್ದು ಐ ಆಗುತ್ತೆ. ಐ ಬಂದ್ಮೇಲೆ ಆಮ್ ಅನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಲವ್ ಇದ್ದಿದ್ದು ಲವ್ಡ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ನಾವು ತಗೊಂತೀವಿ. ಬೈ ಅನ್ನೋದನ್ನ ನಾವು ಬರ್ಕೊಂತೀವಿ. ಮೈ ಪೇರೆಂಟ್ಸ್ ಅನ್ನೋದನ್ನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕುವೆಂಪು ರೋಟ್ ರಾಮಾಯಣ ದರ್ಶನಂ ಅಂತಿದೆ. ಕುವೆಂಪು ರೋಟ್ ರಾಮಾಯಣ ದರ್ಶನಂ ಅಂತಿದೆ. ರಾಮಾಯಣ ದರ್ಶನಂ ವಾಸ್ ರಿಟನ್ ಬೈ ಕುವೆಂಪು ಅಂತ ಹೇಳ್ತೀವಿ. ಇಲ್ಲಿ ರೋಟ್ ಅನ್ನೋದೇನಾಗುತ್ತೆ ಪಾಸ್ಟ್ ಸಿಂಪಲ್ ಪಾಸ್ಟ್ ನಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ವಾಸ್ ಅನ್ನೋದನ್ನ ಮೆನ್ಷನ್ ಮಾಡ್ಕೊಂತೀವಿ. ರೋಟ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ರಿಟರ್ನ್ ಆಗುತ್ತೆ. ಈ ರೀತಿ ನಾವು ಸೆಂಟೆನ್ಸ್ ಅನ್ನು ಚೇಂಜ್ ಮಾಡಬೇಕು. ಇಲ್ಲಿ ರಾಮಾಯಣ ದರ್ಶನಂ ಅನ್ನುವಂಥದ್ದು ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ. ಆಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ಅಲ್ಲಿ ಆಬ್ಜೆಕ್ಟ್ ಇರುವಂಥದ್ದು ಏನಾಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಅದು ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ರಾಮಾಯಣ ದರ್ಶನಂ ವಾಸ್ ರಿಟನ್ ಬೈ ಕುವೆಂಪು ಅಂತ ಹೇಳಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗಾಂಧಿ ಪ್ರೀಚ್ಡ್ ನಾನ್ ವೈಲೆನ್ಸ್ ಅಂತಿದೆ. ಗಾಂಧಿ ಪ್ರೀಚ್ಡ್ ನಾನ್ ವೈಲೆನ್ಸ್ ಅನ್ನೋದು ಆಕ್ಟಿವ್ ವಾಯ್ಸ್ ಅಲ್ಲಿ ಇರುವಂತದ್ದು. ಅದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ನೋಡಿ ನಾನ್ ವೈಲೆನ್ಸ್ ನೋಡಿ ಗಾಂಧಿ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಪ್ರೀಚ್ಡ್ ಅನ್ನುವಂಥದ್ದು ವರ್ಬ್ ಆಗುತ್ತೆ. ನಾನ್ ವೈಲೆನ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ನೋಡಿ ನಾನ್ ವೈಲೆನ್ಸ್ ಅನ್ನೋದನ್ನ ನಾವು ಫಸ್ಟ್ನೇದಾಗಿ ಬರ್ಕೊಂತೀವಿ. ಅದು ಆಬ್ಜೆಕ್ಟ್ ಇರೋದು ಸಬ್ಜೆಕ್ಟ್ ಆಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ನಾನ್ ವೈಲೆನ್ಸ್ ವಾಸ್ ಪ್ರೀಚ್ಡ್ ಬೈ ಗಾಂಧಿ. ಸೊ ಇದನ್ನ ನಾವು ಈ ತರ ಚೇಂಜಸ್ ಮಾಡಬೇಕಾಗುತ್ತೆ. ವಾಸ್ ಏನಕ್ಕೆ ಬಂತು ಗೊತ್ತಿದೆ. ಪ್ರೀಚ್ಡ್ ಅನ್ನೋವಂಥದ್ದು ಏನಾಗುತ್ತೆ ಸಿಂಪಲ್ ಪಾಸ್ಟ್ ಅಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ವಾಸ್ ಹಾಕಿ ಪ್ರೀಚ್ಡ್ ಅನ್ನು ನಾವೇನ್ ಹೇಳ್ತೀವಿ ಪ್ರೀಚ್ಡ್ ಅಂತೇಳಿ ಪಾಸ್ಟ್ ಪಾರ್ಟಿಸಿಪಲ್ಗೆ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ರಾಮು ಹ್ಯಾಸ್ ಪೋಸ್ಟೆಡ್ ದ ಲೆಟರ್ ಅಂತ ಹೇಳ್ತೀವಿ. ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಫಸ್ಟ್ ನೀವು ಚೆಕ್ ಮಾಡ್ಕೊಬೇಕಾಗತ್ತೆ. ನೋಡಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಬರೋಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ಗಳು ಅರ್ಥ ಆಗ್ಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಈ ಟೆನ್ಸಸ್ಗಳ ಬಗ್ಗೆ ಹೆಚ್ಚಿನದಾಗಿರುವಂತ ಮಾಹಿತಿ ಗೊತ್ತಿದ್ರೆ ಮಾತ್ರ ಇಲ್ಲಿ ನೀವು ಕನ್ವರ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡೋಕೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಷ್ಟ ಆಗುತ್ತೆ. ಇದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಈ ಟೆನ್ಸಸ್ ಬಗ್ಗೆ ಚೆನ್ನಾಗಿ ಮಾಹಿತಿ ಗೊತ್ತಿರುವಂಥದ್ದು ಅಗತ್ಯವಾಗಿದೆ. ನೆಕ್ಸ್ಟ್ ಇಲ್ಲಿ ರಾಮು ಹ್ಯಾಸ್ ಪೋಸ್ಟೆಡ್ ಅಂತಿದೆ. ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರುವಂಥದ್ದು. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಆ ಪ್ರೆಸೆಂಟ್ ಪರ್ಫೆಕ್ಟ್ ನೋಡಿ ಹ್ಯಾಸ್ ಪೋಸ್ಟೆಡ್ ಅಂತಿದೆ. ಹ್ಯಾಸ್ ಪೋಸ್ಟೆಡ್ ಅನ್ನೋದು ನಮ್ಗೇನು ತೋರಿಸ್ತಾ ಇದೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನಮಗೆ ತೋರಿಸುವಂಥದ್ದಾಗಿದೆ. ರಾಮು ಸಬ್ಜೆಕ್ಟ್ ಆಗಿದೆ. ಪೋಸ್ಟೆಡ್ ಅನ್ನೋದು ಏನು ವರ್ಬ್ ಅನ್ನು ತೋರಿಸುತ್ತೆ. ಲೆಟರ್ ಅನ್ನೋದು ಆಬ್ಜೆಕ್ಟ್ ಅನ್ನು ತೋರಿಸುತ್ತೆ. ದ ಲೆಟರ್ ಹ್ಯಾಸ್ ಆಸ್ ಅಂತ ಬಂದ್ಮೇಲೆ ಬೀನ್ ಅನ್ನೋದು ನಾವು ಸೇರಿಸಬೇಕಾಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಹ್ಯಾಸ್ ಬೀನ್ ಪೋಸ್ಟೆಡ್ ಅನ್ನೋದು ಇದು ಏನು ಪಾರ್ಟಿಸಿಪಲ್ಗೆ ನಾವು ತಗೊಂತೀವಿ. ಬೈ ರಾಮು ಅನ್ನೋದನ್ನ ತಗೊಬೇಕಿಲ್ಲಿ. ನೆಕ್ಸ್ಟ್ ಮಮತಾ ವಾಸ್ ಕುಕಿಂಗ್ ಎ ನೈಸ್ ಮೀಲ್ ಅಂತಿದೆ. ಎ ನೈಸ್ ಮೀಲ್ ವಾಸ್ ಅನ್ನಿದೆ. ನೋಡಿ ಇದು ಯಾವ್ದಿದೆ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿದೆ. ವಾಸ್ ಕುಕಿಂಗ್ ಅನ್ನೋದು ಏನ್ ತೋರಿಸ್ತಾ ಇದೆ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಅನ್ನ ತೋರಿಸಬೇಕಾಗುತ್ತೆ. ಆ ಪಾಸ್ಟ್ ಕಂಟಿನ್ಯೂಸ್ ಅನ್ನ ತೋರಿಸೋದ್ರಿಂದ ನಾವೇನಾಗುತ್ತೆ ವಾಸ್ ಬೀಯಿಂಗ್ ಅನ್ನೋದನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಎ ನೈಸ್ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಮಮತಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಮೈ ಬ್ರದರ್ ಈಸ್ ರೈಡಿಂಗ್ ಎ ಬೈಕ್ ಅಂತಿದೆ. ನೋಡಿ ಈಸ್ ರೈಡಿಂಗ್ ಅನ್ನೋದು ಈ ಸೆಂಟೆನ್ಸ್ ನಾವೇನು ತೋರಿಸ್ತೀವಿ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಏನಾಗುತ್ತೆ ತೋರಿಸುವಂಥದ್ದು. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ನಾವೇನ್ ಮಾಡಬೇಕಾಗತ್ತೆ ಎ ಬೈಕ್ ಈಸ್ ಬೀಯಿಂಗ್ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಬೈಕ್ ಈಸ್ ಬೀಯಿಂಗ್ ರೈಡಿಂಗ್ ಬೈ ಮೈ ಬ್ರದರ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋಣಂತೆ ಒಮಿಷನ್ ಆಫ್ ದ ಸಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ನೋಡೋಣಂತೆ. In the some sentence, the object of the verb is omitted because the attention is not paid to the fact who does the action, but to the action itself. In such cases, the agent of the action is either a well-known person or unidentified. It is therefore not necessary for us to mention the agent of the action ಅಂತ ಹೇಳ್ತೀವಿ. ನೋಡಿ
ನಾವು ಯಾರು ಈ ಕೆಲಸವನ್ನ ಮಾಡಿದ್ರು ಅನ್ನೋದು ನಮಗೆ ಬೇಕಾಗಿಲ್ಲ, ಅಲ್ಲಿ ಏನು ಕಾರ್ಯ ನಡೆದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಪಾರ್ಟೆಂಟ್ ಆದಂಥ ಒಂದು ಸಂದರ್ಭದಲ್ಲಿ ನಾವು ಆಬ್ಜೆಕ್ಟನ್ನು ಮೆನ್ಷನ್ ಮಾಡುವಂಥದ್ದು ಕೆಲವೊಂದು ಸೆಂಟೆನ್ಸಲ್ಲಿ ಅವಶ್ಯಕತೆ ಇರೋದಿಲ್ಲ. ನೋಡೋಣ, ಅದು ಎಕ್ಸಾಂಪಲ್ ನೋಡೋಣಂತೆ. ದ ಥೀಫ್ ವಾಸ್ ಅರೆಸ್ಟೆಡ್. ಇಲ್ಲಿ ತೋರಿಸ್ತಾ ಇದೆ ಅಂತಂದರೆ ಕಳ್ಳನನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಇಲ್ಲಿ ಬೈ ದ ಪೊಲೀಸ್ ಅನ್ನೋದು ಅವಶ್ಯಕತೆ ಇಲ್ಲ, ಅದು ಅಂಡರ್ಸ್ಟುಡ್ ಅಂತೇಳಿ ಗೊತ್ತಾಗುತ್ತೆ. ಅರೆಸ್ಟ್ ಮಾಡೋರು ಯಾರು ಪೊಲೀಸರೇ ಆಗಿರ್ತಾರೆ, ಅದಕ್ಕೋಸ್ಕರ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ದ ನ್ಯೂಸ್ ವಾಸ್ ಬ್ರಾಡ್ಕಾಸ್ಟೆಡ್ ಬೈ ದ BBC ಅನ್ನೋದು ಅವಶ್ಯಕತೆ ಇಲ್ಲ. ಏನು ಕೆಲಸ ಆಗಿದೆ ಅಷ್ಟಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದು. ನೆಕ್ಸ್ಟ್, ದ ವಿಂಡೋ ವಾಸ್ ಬ್ರೋಕನ್ ಬೈ ಸಂಬಡಿ. ದ ವಿಂಡೋ ವಾಸ್ ಬ್ರೋಕನ್ ಅಂತ ಹೇಳ್ತೀವಿ. ಈ ಕಾರ್ಯ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಯಾರು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದ ಪ್ಲೇನ್ ವಾಸ್ ಐಜಾಕ್ಡ್ ಎಸ್ಟರ್ಡೇ ಬೈ ಸಮ್ ಗ್ರೂಪ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಕೆಲಸ ಆಗಿದೆ, ಏನು ಕ್ರಿಯೆ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾದಾಗ ಇಲ್ಲಿ ಆಬ್ಜೆಕ್ಟನ್ನು ಹೊರ ಹಾಕೋಕ್ಕೆ ಅವಕಾಶ ಇರುತ್ತೆ ಇಲ್ಲಿ ನಮಗೆ. ನೆಕ್ಸ್ಟ್, ಸಮ್ ವರ್ಡ್ಸ್ ಕ್ಯಾನ್ ಬಿ ಟು ಆಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಗಿವ್. ಸೊ ಇಲ್ಲಿ ನೋಡೋಣಂತೆ, ಇಲ್ಲಿ ಒಂದು ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಂಡು ಹೋಗೋಣಂತೆ. ವಿ ಗೇವ್ ದ ಇನ್ಫಾರ್ಮೇಶನ್ ಟು ದಿ ಪೊಲೀಸ್ ಅಂತ ಹೇಳ್ತೀವಿ. ವಿ ಗೇವ್ ದ ಇನ್ಫಾರ್ಮೇಶನ್ ಟು ದಿ ಪೊಲೀಸ್ ಅಂದರೆ ಒಂದು ಸೆಂಟೆನ್ಸ್ ತೊಗೊಂಡಾಗ ಏನಾಗುತ್ತೆ, ಆಬ್ಜೆಕ್ಟ್ ಎರಡು ಇರುತ್ತೆ. ಆ ಆಬ್ಜೆಕ್ಟ್ ಎರಡಿದ್ದಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತೇಳಿ, ವಿ ಅನ್ನೋದು ಸಬ್ಜೆಕ್ಟು, ಗೇವ್ ಅನ್ನೋವಂಥದ್ದು ವರ್ಬ್ ಆಗುತ್ತೆ, ದ ಇನ್ಫಾರ್ಮೇಶನ್ ಅನ್ನೋವಂಥದ್ದು ಇಲ್ಲಿ ಒಂದು ಆಬ್ಜೆಕ್ಟು ಒಂದಾಗಿರುತ್ತೆ. ನೆಕ್ಸ್ಟು ದ ಪೊಲೀಸ್ ಅನ್ನೋವಂಥದ್ದು ಇಲ್ಲಿ ಆಬ್ಜೆಕ್ಟು ಸೆಕೆಂಡ್ ಆಗಿರುತ್ತೆ. ಇಲ್ಲಿ ಗಮನಿಸ್ಬೇಕಾಗುತ್ತೆ ಹೇಗೆ ಇದನ್ನು ಸೆಂಟೆನ್ಸನ್ನು ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡ್ಕೊಳೋಕೆ ಹೇಗೆ ಮಾಡಬೇಕು ಅಂತೇಳಿ. ದ ಪೊಲೀಸ್ ವರ್ ಗಿವನ್ ದ ಇನ್ಫಾರ್ಮೇಶನ್, ಎ ಪೊಲೀಸ್ ವರ್ ಗಿವನ್ ದ ಇನ್ಫಾರ್ಮೇಶನ್ ಅಂತನಾರು ಮಾಡ್ಬೋದು ಎರಡು ಆಬ್ಜೆಕ್ಟ್ ಇದ್ದಾಗ, ಅಥವಾ ದ ಇನ್ಫಾರ್ಮೇಶನ್ ವಾಸ್ ಗಿವನ್ ಟು ದ ಪೊಲೀಸರು ನಾವು ಮಾಡ್ಕೊಬೋದು. ಸೊ ಈ ರೀತಿ ಎರಡು ಆಬ್ಜೆಕ್ಟ್ ಇದ್ದಾಗ ನೋಡಿ, ದ ಇನ್ಫಾರ್ಮೇಶನ್ ಅನ್ನೋದು ಆಬ್ಜೆಕ್ಟ್ ನಂಬರ್ 1, ದ ಪೊಲೀಸ್ ಅನ್ನೋದು ಆಬ್ಜೆಕ್ಟ್ ನಂಬರ್ 2 ಇರುತ್ತೆ. ಅವಾಗ ನಾವು ಸೆಂಟೆನ್ಸನ್ನು ಹೀಗೆ ಚೇಂಜಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ದ ಬ್ಯಾಂಕ್ ಸ್ಯಾಂಕ್ಷನ್ಡ್ ಮೀ ದ ಲೋನ್ ಅಂತ ಇದೆ. ದ ಲೋನ್ ವಾಸ್ ಸ್ಯಾಂಕ್ಷನ್ಡ್ ಮೀ ಬೈ ದ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಐ ವಾಸ್ ಸ್ಯಾಂಕ್ಷನ್ಡ್ ಲೋನ್ ಬೈ ದ ಬ್ಯಾಂಕ್ ಅಂತ ನಾವು ಹಾಕ್ಬೋದಾಗಿರುತ್ತೆ. ನೆಕ್ಸ್ಟ್, ದೇ ಆಫರ್ಡ್ ಹಿಮ್ ಎ ನೈಸ್ ಜಾಬ್ ಅಂತಿದೆ. ನೋಡಿ ಇಲ್ಲಿ ಎ ನೈಸ್ ಜಾಬ್ ವಾಸ್ ಆಫರ್ಡ್ ಟು ಹಿಮ್ ಬೈ ದೆಮ್ ಅಂತನಾರು ಮಾಡಿ, ಅಥವಾ ಹಿಮ್ ಇದ್ದಿದ್ದೇನಾಗುತ್ತೆ, ಹಿ ಆಗುತ್ತೆ. ಹಿ ವಾಸ್ ಆಫರ್ಡ್ ಎ ನೈಸ್ ಜಾಬ್ ಬೈ ದೆಮ್ ಅಂತನಾರು ಚೇಂಜಸ್ ಮಾಡ್ಬೋದಾಗಿರುತ್ತೆ. ಅಂದರೆ ಇಲ್ಲಿ ಡಬಲ್ ಆಬ್ಜೆಕ್ಟ್ ಬಂದಾಗ ನಾವು ಸೆಂಟೆನ್ಸನ್ನು ಮಾಡೋದು ಹೇಗೆ ಅನ್ನೋದನ್ನು ಸಹ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟು, ಈಗ ನಾವು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಕೆಲವೊಂದು ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು, ಇದು 3 ಅಂಕದ ಪ್ರಶ್ನೆಗಳಿಗೆ ಪ್ರಶ್ನೆಯನ್ನು ಕೇಳುವಂಥದ್ದು. ಅಲ್ಲಿ ಯಾವ ರೀತಿಯಾದಂಥ ಉತ್ತರಗಳನ್ನು ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕ್ವಶನ್ಸನ್ನೇ ನಿಮ್ಮ ಒಂದು ಎಕ್ಸಾಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದನ್ನು ತೊಗೊಂಡಿದ್ದೀನಿ. ನೋಡೋಣಂತೆ ಹೇಗೆ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತೇಳಿ. ದ ಟ್ರೈನ್ ವಾಸ್ ಆನ್ ಫೈರ್, ಸೆವೆರಲ್ ಪೀಪಲ್ ಡ್ಯಾಶ್ ಕಿಲ್ ಅಂತಿದೆ. ಮತ್ತು ದ ಇಂಜೂರ್ಡ್ ಡ್ಯಾಶ್ ಶಿಫ್ಟ್ ಟು ಹಾಸ್ಪಿಟಲ್ ಅಂತಿದೆ. ದ ರೀಸನ್ ಫಾರ್ ದ ಫೈರ್ ವಾಸ್ ಅನ್ಕ್ಲಿಯರ್, ಎ ಕಮಿಟಿ ಡ್ಯಾಶ್ ಅಪಾಯಿಂಟ್ ಟು ಇನ್ವೆಸ್ಟಿಗೇಟ್ ದ ಕಾಸ್ ಫಾರ್ ದ ಫೈರ್ ಅಂತಿದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಆನ್ಸರು ಸೆವೆರಲ್ ಪೀಪಲ್ ಅಂತಿದೆ. ಇಲ್ಲಿ ಪೀಪಲ್ ಅಂತ ಬಂದಾಗ ಏನಾಗುತ್ತೆ, ಇದು ಪ್ಲೂರಲ್ ಫಾರಮ್ ಆಗುತ್ತೆ. ಇಲ್ಲಿ ಪ್ಲೂರಲ್ ಫಾರಮ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಕಿಲ್ಲನ್ನು ನಾವೇನು ಮಾಡ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಕಿಲ್ ಇದ್ದಿದ್ದು ಕಿಲ್ಡ್ ಆಗುತ್ತೆ. ಇಲ್ಲೇನು ಮಾಡಬೇಕಾಗುತ್ತೆ, ಪ್ಲೂರಲ್ ಆಗಿರೋದ್ರಿಂದ ವರ್ ಕಿಲ್ಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕು. ನೆಕ್ಸ್ಟು, ದ ಇಂಜೂರ್ಡ್ ಅಂತ ಹೇಳ್ತೀವಿ. ಇಂಜೂರ್ಡ್ ಅಂದರೆ ಗಾಯಾಳುಗಳು ಅಂತ ಹೇಳಿ. ಅಲ್ಲಿ ಗಾಯಾಳುಗಳು ಅಂತಂದರೆ ಇಲ್ಲೂ ಸಹ ಇದು ಪ್ಲೂರಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಶಿಫ್ಟ್ ಇದ್ದಿದ್ದು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಶಿಫ್ಟೆಡ್ ಅಂತ ಆಗುತ್ತೆ. ವರ್ ಶಿಫ್ಟೆಡ್ ಅಂತೇಳಿ ಹಾಕಬೇಕಾಗುತ್ತೆ. ನೆಕ್ಸ್ಟು, ಎ ಕಮಿಟಿ ಅಂತಿದೆ. ಒಂದು ಕಮಿಟಿ ಅಂದರೆ ಸಮಿತಿ ಅಂತೇಳಿ ನಾವು ಅರ್ಥ ಮಾಡ್ಕೊಬೇಕು ಕನ್ನಡದಲ್ಲಿ. ಒಂದು ಸಮಿತಿ ಅಥವಾ ಎ ಕಮಿಟಿ ಅನ್ನೋದು ಸಿಂಗ್ಯುಲರ್ ಆಗಿರುತ್ತೆ. ಆ ಸಿಂಗ್ಯುಲರ್ ಆಗಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಅಪಾಯಿಂಟ್ ಇರೋದು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಅಪಾಯಿಂಟೆಡ್ ಅಂತ ಆಗುತ್ತೆ. ಅದಕ್ಕೋಸ್ಕರ ವಾಸ್ ಅಪಾಯಿಂಟೆಡ್ ಅಂತೇಳಿ ನಾವು ಮೆನ್ಷನ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣಂತ ಇನ್ನೊಂದು,
ಇನ್ನೊಂದು ಎಕ್ಸಾಂಪಲ್ ನೋಡೋಣಂತೆ. ಎ ಫಂಕ್ಷನ್ ಡ್ಯಾಶ್ ಆರ್ಗನೈಸ್ ಟು ಆನರ್ ದ ಎಮಿನೆಂಟ್ scientist Professor C.N.R. Rao. He conferred the Bharata Ratna several dignitaries dash invite for the function ಅಂತಿದೆ. Many of his former students and acquaintances dash expert to attend elaborate arrangements dash make for the function ಅಂತಿದೆ. ನೋಡಿ, ಇದನ್ನು ಸ್ವಲ್ಪ ಮಟ್ಟಿಗೆ ಗಮನಿಸಬೇಕು. ಲಾಸ್ಟ್ ಏನು ಎಕ್ಸಾಂಪಲ್ ಇತ್ತು ಅದೇ ರೀತಿಯಲ್ಲಿ ಬರುವಂಥದ್ದಾಗಿದೆ. ಎ ಫಂಕ್ಷನ್ ಅನ್ನೋವಂಥದ್ದು ಏನಾಗುತ್ತೆ, ಒಂದು ಫಂಕ್ಷನ್ ಅನ್ನೋವಂಥದ್ದು ಸಿಂಗುಲರ್ನ ತೋರಿಸುತ್ತೆ. ಆರ್ಗನೈಸ್ ಇರೋದನ್ನ ನಾವೇನು ಮಾಡಬೇಕಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಆರ್ಗನೈಸ್ಡ್ ಅಂತ ಹಾಕಬೇಕಾಗತ್ತೆ. ಮತ್ತು ವಾಸ್ ಅನ್ನೋದನ್ನ ಸೇರಿಸ್ಬೇಕು ನಾವಿಲ್ಲಿ. ನೆಕ್ಸ್ಟು ಇಲ್ಲಿ ಡ್ಯಾಶ್ ಈ ಕನ್ಫರ್ ಇದೆ. ಈ ಅನ್ನೋವಂಥದ್ದು ಏನಾಗುತ್ತೆ, ಸಿಂಗ್ಯುಲರ್ ಆಗುತ್ತೆ. ಆ ಸಿಂಗ್ಯುಲರ್ ಬಂದಾಗ್ಲೂ ಸಹ ನಾವು ವಾಸನ ಹಾಕಬೇಕಾಗತ್ತೆ. ಕನ್ಫರ್ ಇದ್ದಿದ್ದು ಕನ್ಫರ್ಡ್ ಅಂತ ನಾವು ಹಾಕಬೇಕಾಗುತ್ತೆ. ನೆಕ್ಸ್ಟು ಸೆವೆರಲ್ ಡಿಗ್ನೆಟರೀಸ್ ಅಂತಿದೆ. ಡಿಗ್ನೆಟರೀಸ್ ಅಂತಂದ್ರೆ ಇಲ್ಲಿ ಡಿಗ್ನೆಟರೀಸ್ ಅನ್ನೋವಂಥದ್ದು ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. ಅದಕ್ಕೋಸ್ಕರ ವರ್ ಇನ್ವೈಟ್ ಇದ್ದಿದ್ದು ಇನ್ವೈಟೆಡ್ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ. ಅದಕ್ಕೋಸ್ಕರ ವರ್ ಇನ್ವೈಟೆಡ್ ಅಂತ ನಾವು ಹಾಕಬೇಕಾಗುತ್ತೆ. ನೆಕ್ಸ್ಟು ಮೆನಿ ಆಫ್ ದ ಫಾರ್ಮರ್ ಸ್ಟೂಡೆಂಟ್ ಅಂಡ್ ಅಕ್ವಿಟೆನ್ಸ್ ಅಂತ ಹೇಳ್ತೀವಿ. ಸ್ಟೂಡೆಂಟು ಮತ್ತು ಅಕ್ವಿಟೆನ್ಸಸ್ ಅನ್ನ ಸೇರಿಸೋದ್ರಿಂದ ಏನಾಗುತ್ತೆ, ಇಲ್ಲಿ ಇಲ್ಲಿ ಎಕ್ಸ್ಪೆಕ್ಟೆಡ್ ಇದ್ದಿದ್ದು ಎಕ್ಸ್ಪೆಕ್ಟೆಡ್ ಆಗುತ್ತೆ. ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ಏನಾಗುತ್ತೆ, ವರ್ ಅನ್ನೋದಾಗುತ್ತೆ. ಎಲಾಬ್ರೇಟ್ ಅರೇಂಜ್ಮೆಂಟ್ ಡ್ಯಾಶ್ ಮೇಕ್ ಫಾರ್ ದ ಫಂಕ್ಷನ್ ಅಂತಿದೆ. ಇಲ್ಲಿ ಅರೇಂಜ್ಮೆಂಟ್ಸ್ ಅಂತಿದೆ. ಇಲ್ಲಿ ಅರೇಂಜ್ಮೆಂಟ್ಸ್ ಇರೋದ್ರಿಂದ ಏನಾಗುತ್ತೆ, ಇದು ಪ್ಲೂರಲ್ ಫಾರಮ್ ಆಗುತ್ತೆ. ಈ ಪ್ಲೂರಲ್ ಫಾರಮ್ ಆಗಿರೋದ್ರಿಂದ ಇಲ್ಲಿ ನಾವೇನಾಗುತ್ತೆ, ವರ್ ಸೇರಿಸ್ಬೇಕಾಗುತ್ತೆ. ಮೇಕ್ ಇದ್ದಿದ್ದು ಈ ಪಾಸ್ಟ್ ಪಾರ್ಟಿಸಿಪಲ್ ಮೇಕ್ ಏನಾಗುತ್ತೆ, ಮೇಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ವರ್ ಮೇಡ್ ಅಂತ ಹೇಳಿ ನಾವಿಲ್ಲಿ ಸೇರಿಸ್ಬೇಕಾಗುತ್ತೆ. ಇದು ಎರಡನೇ ರೀತಿಯಾದಂಥ ಒಂದು ಕ್ವಶನ್ಸ್ ಹೇಗೆ ಬರುತ್ತೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕಲ್ತ್ಕೊಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲು. ಒನ್ಸ್ ಎ ಮರ್ಡರ್ ಡ್ಯಾಶ್ ಕಮಿಟಿ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. The committee dash forced to look for the way to punish the criminal. Finally, the punishment dash give to him ಅಂತೇಳಿ ಹಾಕುತ್ತೆ. ಒನ್ಸ್ ಎ ಮರ್ಡರ್ ಅಂತಿದೆ. ಒನ್ಸ್ ಎ ಮರ್ಡರ್ ಅನ್ನೋಂಥದ್ದು ಸಿಂಗ್ಯುಲರ್ ಆಗುತ್ತೆ. ಆ ಸಿಂಗ್ಯುಲರ್ ಆಗಿರೋದ್ರಿಂದ ಏನಾಗುತ್ತೆ, ವಾಸ್ ಕಮಿಟ್ ಇದ್ದಿದ್ದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಕಮಿಟೆಡ್ ಅಂತ ಆಗುತ್ತೆ. ಅದಕ್ಕೋಸ್ಕರ ವಾಸ್ ಕಮಿಟೆಡ್ ಅಂತ ಹಾಕಬೇಕಾಗತ್ತೆ. ಆಮೇಲೆ ದ ಕಮಿಟಿ ಅಂತಿದೆ. ದ ಕಮಿಟಿ ಅಂದರೆ ಒಂದು ಸಮಿತಿ ಅಂತ ಹೇಳಿ, ಅದು ಸಿಂಗ್ಯುಲರ್ ಫಾರ್ಮಲ್ ಇದೆ. ಅದಕ್ಕೋಸ್ಕರ ಇಲ್ಲಿ ಕಮಿಟೀಸ್ ಅಂತಿದ್ರೆ, ಕಮಿಟೀಸ್ ಅಂತ ಹಾಕಿದ್ರೆ ವರ್ ಫೋರ್ಸ್ ಅಂತ ಹಾಕಬೇಕಾಗತ್ತೆ. ವಾಸ್ ಫೋರ್ಸ್ ತಗೊಂತೀವಿ. ಮತ್ತು ವೇಸ್ಟ್ ಪನಿಷ್ ದ ಕ್ರಿಮಿನಲ್ ದ ಫೈನಲಿ ದ ಪನಿಷ್ಮೆಂಟ್ ಗಿವ್ ಇದ್ದಿದ್ದೇನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಗಿವನ್ ಆಗುತ್ತೆ. ವಾಸ್ ಗಿವನ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಪನಿಷ್ಮೆಂಟ್ ಅನ್ನೋಂಥದ್ದು ಸಿಂಗ್ಯುಲರ್ ಫಾರಮು. ಅದಕ್ಕೋಸ್ಕರ ವಾಸ್ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ವಾಸ್ ಗಿವನ್ ಅಂತೇಳಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಎ ಪೆನ್ಷನ್ ಆಫ್ ಎ 600 francs ಪರ್ ಆನಮ್ ಡ್ಯಾಶ್ ದ ಪ್ರಿಸನರ್ ಡ್ಯಾಶ್ 1/3 ಆಫ್ ಹಿಸ್ ಆನ್ಯುಟಿ ಇನ್ ದ ಅಡ್ವಾನ್ಸ್ ಹಿ ಡ್ಯಾಶ್ ಟು ಲೀವ್ ದ ಕಿಂಗ್ಡಮ್ ಆಫ್ ಮೊನಾಕೋ ಅಂತ ಹೇಳ್ತಾನೆ. ನೋಡಿ, ಎ ಪೆನ್ಷನ್ ಆಫ್ 600 francs ಪರ್ ಆನಮ್ ಅನ್ನೋಂಥದ್ದು ಇಲ್ಲಿ ಡ್ಯಾಶ್ ಅಂದರೆ ಇದು ಸಿಂಗ್ಯುಲರ್. ಆನಮ್ ವರ್ಷ ಅಂತ ನಾವು ಕರಿತೀವಿ. ವರ್ಷಗಳು ಆನಮ್ ಅಂದರೆ ವರ್ಷ ಅಂತೇಳಿ, ಪರ್ ಆನಮ್ ಅಂದರೆ ಪ್ರತಿ ವರ್ಷ ಅಂತೇಳಿ. ಇಲ್ಲಿ ಡ್ಯಾಶ್ ಫಿಕ್ಸ್ ಅನ್ನೋದೇನಾಗುತ್ತೆ, ಫಿಕ್ಸ್ಡ್ ಆಗುತ್ತೆ. ಇಲ್ಲಿ ಆನಮ್ ಅನ್ನೋಂಥದ್ದು ಏನಾಗಿದೆ, ಅದು ಸಿಂಗ್ಯುಲರ್ ಆಗಿದೆ. ಅದಕ್ಕೋಸ್ಕರ ವಾಸ್ ಫಿಕ್ಸ್ಡ್ ಆಗುತ್ತೆ. ನೆಕ್ಸ್ಟ್ ಗಿವ್ ಇದ್ದಿದ್ದು ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಗಿವನ್ ಆಗುತ್ತೆ. ಮತ್ತೆ ಪ್ರಿಸನರ್ ಅನ್ನೋದು ಸಿಂಗ್ಯುಲರ್ ತೋರಿಸುವಂಥದ್ದಾಗುತ್ತೆ. ಅದಕ್ಕೋಸ್ಕರ ವಾಸ್ ಅನ್ನ ಮೆನ್ಷನ್ ಮಾಡಬೇಕು. ಹಿ ಅನ್ನೋಂಥದ್ದು ಸಿಂಗ್ಯುಲರ್ ಆಗುತ್ತೆ. ಆಸ್ಕ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಆಸ್ಕಡ್ ಆಗುತ್ತೆ. ಅದಕ್ಕೋಸ್ಕರ ವಾಸ್ ಆಸ್ಕಡ್ ಅಂತೇಳಿ ನಾವು ಮೆನ್ಷನ್ ಮಾಡ್ಕೊಬೇಕಾಗತ್ತೆ. ಸೊ ಇಷ್ಟನ್ನ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ವಿದ್ಯಾರ್ಥಿಗಳು. ಈಗ ಈ ಎಲ್ಲದಕ್ಕಿಂತ ಸಹ ಮುಂಚಿತವಾಗಿ ವಿದ್ಯಾರ್ಥಿಗಳು ಸೆಂಟೆನ್ಸು ಯಾವ ಟೆನ್ಸಲ್ಲಿದ್ದರೆ ಯಾವ ಫಾರ್ಮಲ್ಲಿ ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ಫಾರ್ಮಲ್ಲಿ ನಾವು ಬಿ ಫಾರ್ಮ್ನ ಹಾಕಬೇಕು ಅನ್ನೋದು ಗೊತ್ತಿರಬೇಕಾಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ನಾವು ಅದನ್ನು ಕನ್ವರ್ಟ್ ಮಾಡಿದ್ರೆ ನಾವೇನಾಗುತ್ತೆ,
ಹ್ಯಾಮು ಈಸು ಆರು ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನ ನಾವು ಹಾಕೊಬೇಕಾಗುತ್ತೆ. ಇದು ಗಮನಿಸಬೇಕು ಸ್ಟೂಡೆಂಟ್ಗಳು. ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದಾಗ ಆ್ಯಮು ಈಸು ಬೀಯಿಂಗ್ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಬೀಯಿಂಗ್ನ ಮೆನ್ಷನ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನ ನೋಡಬೇಕಾಗುತ್ತೆ. ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಗಮನಿಸಬೇಕಾಗುತ್ತೆ ಹ್ಯಾವು ಅಥವಾ ಹ್ಯಾಸನ್ನು ಹಾಕಬೇಕಾಗುತ್ತೆ. ನೋಡಿ, ಈ ಶಿ ಇಟ್ ಬಂದಾಗ ಏನಾಗುತ್ತೆ, ಹ್ಯಾಸನ್ನು ಹಾಕಬೇಕಾಗುತ್ತೆ. ಐ ಇರ್ಬೋದು, ವಿ ಇರ್ಬೋದು, ದೇ ಇರ್ಬೋದು, ಯು ಇರ್ಬೋದು, ಅವಾಗ ಹ್ಯಾವನ್ನು ಹಾಕಬೇಕಾಗುತ್ತೆ. ಪ್ಲಸ್ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಬೀನ್ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನೂ ಸಹ ನಾವು ಸೆಂಟೆನ್ಸ್ಗೆ ಹಾಕಬೇಕಾಗುತ್ತೆ. ನೆಕ್ಸ್ಟು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವೇನು ಹೇಳ್ತೀವಿ, ವಾಸು ವರ್ನ ನಾವು ಹಾಕ್ಕೊತೀವಿ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನ ಮೆನ್ಷನ್ ಮಾಡ್ಕೊಬೇಕಾಗತ್ತೆ. ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಇಲ್ಲಿ ವಾಸು ವರ್ನ ಮೆನ್ಷನ್ ಮಾಡ್ಕೊಬೇಕು. ಸ್ಟೂಡೆಂಟಿಗೆ ಗೊತ್ತಾಗಬೇಕು ಪಾಸ್ಟ್ ಟೆನ್ಸಲ್ಲಿ ವಾಸನ ಎಲ್ಲ ಹಾಕಿರಬೇಕು, ವರ್ನ ಎಲ್ಲ ಹಾಕಿರಬೇಕು, ಗೊತ್ತಿರಬೇಕಾಗುತ್ತೆ. ಪ್ಲಸ್ ಬೀಯಿಂಗ್ನ ಮೆನ್ಷನ್ ಮಾಡಬೇಕು, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನ ಸಹ ಗಮನಿಸಬೇಕು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡು ಪ್ಲಸ್ ಬೀನು ಪ್ಲಸ್ ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸಿಂಪಲ್ ಫ್ಯೂಚರಲ್ಲಿ ವಿಲ್ ಅಥವಾ ಶೆಲ್ಲನ್ನು ಹಾಕಬೇಕಾಗುತ್ತೆ. ಸೊ ಲಾಸ್ಟ್ನೇ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ವಿಲ್ ಎಲ್ಲಿ ಬರುತ್ತೆ, ಶೆಲ್ ಎಲ್ಲಿ ಬರುತ್ತೆ ಅಂಥೇಳಿ. ನೋಡಿ, ಐ ಮತ್ತು ವಿ ಬಂದಾಗ ಶೆಲ್ಲನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅದು ಇಲ್ಲಿ ಐ ಮತ್ತು ವಿಗೆ ವಿಲ್ ಹಾಕಿದರೆ ತಪ್ಪೇನಿಲ್ಲ, ಆದರೆ ಕರೆಕ್ಟ್ ಫಾರ್ಮ್ ಏನಪ್ಪ ಅಂದರೆ ಶೆಲ್ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಐ ಮತ್ತು ವಿ ಬಂದಾಗ ಈ ಶೀಟ್ ಬಂದಾಗಿರ್ಬೋದು, ಯು ಬಂದಾಗಿರ್ಬೋದು, ದೇ ಬಂದಾಗಿರ್ಬೋದು, ಅಲ್ಲೆಲ್ಲನೂ ಸಹ ನಾವು ಮೆನ್ಷನ್ ಮಾಡಬೇಕಾಗಿರೋಂಥ ಬಿ ಫಾರ್ಮ್ ಯಾವುದು ಅಂದರೆ ವಿಲ್ಲನ್ನು ಹಾಕಬೇಕಾಗುತ್ತೆ. ಮತ್ತು ಬಿ ಫಾರ್ಮ್ನ ಬಿ ಅನ್ನೋದು ಮೆನ್ಷನ್ ಮಾಡಬೇಕಾಗುತ್ತೆ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ವಿಲ್ ಅಥವಾ ಶೆಲ್ಲನ್ನು ಹಾಕ್ಕೊತೀವಿ, ಪ್ಲಸ್ ಹ್ಯಾವ್ ಬೀನ್ ಅಂತ ಹಾಕ್ಕೊತೀವಿ, ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ನ ಮೆನ್ಷನ್ ಮಾಡಬೇಕು. ಈ ರೂಲ್ಸನ್ನು ನಾವು ಸ್ವಲ್ಪ ಮಟ್ಟಿಗೆ ಟೇಬಲ್ ಮೂಲಕ ಕಲಿತು ನಾಪಕ ಇಟ್ಕೊಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ಸೆಂಟೆನ್ಸ್ ಕೊಟ್ಟರು ಸಹ ಈ ಒಂದು ಫಾರ್ಮ್ ಏನಿದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಟೆನ್ಸನ್ಸಲ್ಲಿ, ಆಗ ನಾವು ನೀಟಾಗಿ ಸೆಂಟೆನ್ಸನ್ನು ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋಕ್ಕೆ ನಮಗೆ ಬಹಳ ಸುಲಭವಾಗುತ್ತೆ. ಸೊ ಇಷ್ಟು ವಿಷಯಗಳನ್ನು ಈ ದಿನದಾಗ ಒಂದು ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನು ಹೆಚ್ಚಿನ ಗ್ರಾಮರ್ಗಳೊಂದಿಗೆ ನಿಮ್ಮ ಮುಂದೆ ಶೀಘ್ರದಲ್ಲೇ ಹಾಜರಾಗ್ತಿದ್ದೀನಿ. ಸೊ ಅಲ್ಲಿ ತನಕ ಎಲ್ಲ ವಿದ್ಯಾರ್ಥಿಗಳು ಸಹ ಉತ್ತಮವಾದಂಥ ಒಂದು ಪ್ರಿಪರೇಷನ್ನೊಂದಿಗೆ ಎಕ್ಸಾಮನ್ನು ಬರೀಲಿ. ಅದಕ್ಕೆ ಉತ್ತಮವಾದಂಥ ಒಂದು ಗಮನವನ್ನು ಇಟ್ಟು ಅದಕ್ಕೆ ತಯಾರಿಗಳನ್ನು ನಡೆಸ್ಕೊಬೇಕು ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ಸನ್ನು ಹೇಳ್ತಾ ಈ ದಿನದ ಒಂದು ಸೆಷನ್ಸನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.